ಆಗಸ್ಟ್ 50ರ ಸಂಭ್ರಮವನ್ನು ಆಚರಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಹಂಸ ಜಾನಪದ ಸಂಭ್ರಮವನ್ನು ನಾವೆಲ್ಲರೂ ನೋಡಿ ಆನಂದಿಸಿದ್ದೇವೆ, ಕಣ್ಣು ತುಂಬಿಸಿಕೊಂಡಿದ್ದೇವೆ. ಹಾಗೆ ಹಂಸ ಸಮ್ಮಾನ್ ಪ್ರಶಸ್ತಿ ಪ್ರದಾನ ಕೂಡ ಇಲ್ಲಿ ನೆರವೇರಿದ ವೇದಿಕೆಯಲ್ಲಿ ನಾನು ಒಂದು ಮಾತನ್ನು ನಾನು ಹೃದಯಾಂತರಾಳದಿಂದ ಹೇಳಬಲ್ಲೆ. ನಾನು 20 ವರ್ಷದ ಹಿಂದೆ ಹಂಸ ಜ್ಯೋತಿ, ಹಂಸ ಸಮ್ಮಾನ್ ಅಂತಲೂ ಒಂದು ಹಂಸ ರತ್ನ ಅಂತಲೂ ಒಂದು ಪ್ರಶಸ್ತಿ ಇದೇ ವೇದಿಕೆಯಲ್ಲಿ ನಮ್ಮ ಮುರಳೀಧರ ಅವರ ಆಶ್ರಯದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡೆ. ಅಂದಿನಿಂದಲೂ ನನ್ನ ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ಜೋಡಿಸಿಕೊಂಡು ನಾನು ಕರೆಸ್ತಾ ಇರ್ತಾರೆ. ನಾನು ಪ್ರತಿ ವರ್ಷ ನೋಡ್ತಾ ಇದ್ದೇನೆ, ಅತ್ಯಂತ ಯೋಗ್ಯವಾದಂತಹ ಸೇವಾ ನಿರತರನ್ನು ಆಯ್ಕೆ ಮಾಡಿ ವಿವಿಧ ಕ್ಷೇತ್ರಗಳಲ್ಲಿರುವಂಥವ್ರನ್ನ ಕರೆದು ಅವರಿಗೆ ಗೌರವಿಸುವಂಥ ಕೆಲಸ ಮುರಳೀಧರವರು ಮಾಡ್ತಾ ಇದ್ದಾರೆ. ಅದರಿಂದ ಯಾರು ನಿಜವಾಗ್ಲೂ ಅರ್ಹತೆ ಇದೆಯೋ, ಯಾರು ನಿಷ್ಠಾವಂತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೋ, ಕಣ್ಮರೆ ಅಂದ್ರೆ ಏನು ಹೇಳ್ತಾರೆ, ಎಲೆಮರೆ ಕಾಯಿನಂತೆ ಸೇವೆ ಸಲ್ಲಿಸುವಂಥವ್ರನ್ನೆಲ್ಲ ಗುರುತಿಸಿ ಇವತ್ತು ನಾನು ಶ್ರೀನಿವಾಸರವರ ಬಯೋಡೇಟಾ ಓದ್ತಿದ್ದಾಗ ನನಗೆ ಹೃದಯ ತುಂಬಿ ಬಂತು. ನೋಡಿ, ಅವರು ಎಷ್ಟು ಕಷ್ಟಪಟ್ಟು ಜಾನಪದ ಕ್ಷೇತ್ರದಲ್ಲಿ ಮೇಲೆ ಬಂದು ಇವತ್ತು ನಾಡಿಗೆ ಸೇವೆ ಸಲ್ಲಿಸಿ ಇಂತಹ ಮಹಾನ್ ಸಾಧಕರನ್ನು ಎಕ್ಕಿ ತೆಗೆದು ಇವತ್ತು ಸಮಾಜದ ಮುಂದೆ ನಿಲ್ಲಿಸುವಂಥ ಕೆಲಸ ನಮ್ಮ ಮುರಳೀಧರ್ ಅವರು ಮಾಡ್ತಾ ಇದ್ದಾರೆ. ನಾನು ಇವತ್ತು ಪ್ರಶಸ್ತಿ ಪಡ್ಕೊಂಡಂಥ ಎಲ್ಲರಿಗೂ ನಾನು ಹೇಳುವಂಥದ್ದು ಇಷ್ಟೇ, ನೀವೆಲ್ಲರೂ ಭಾಗ್ಯವಂತರು. ಯಾಕೆಂದರೆ ಇವತ್ತು ನಮ್ಮ ನಾಡಿನ ಒಂದು ಸಂಸ್ಕೃತಿ ಪ್ರಜ್ಞೆಯಾಗಿರುವಂತಹ ನಮ್ಮ ಜಾಣಗೆರೆ ವೆಂಕಟರಮಯ್ಯನವರ ಕೈನಲ್ಲಿ ನೀವೆಲ್ಲರೂ ಕೂಡ ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಿ. ಅವರು ಮಹಾನ್ ಸಾಹಿತಿ. ನನಗೆ ವಿಶೇಷವಾಗಿ ಹೆಮ್ಮೆ ಏನು ಅಂತಂದರೆ, ಅವರು ನಮ್ಮ ಶೇಷಾದ್ರಿಪುರಂ ಸಂಜೆ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಕೂಡ. ಹಾಗಾಗಿ ನನಗೆ ಅವ್ರ ಬಗ್ಗೆ ವಿಶೇಷವಾದ ಪ್ರೀತಿ ಗೌರವ ಎಲ್ಲ. ಅವ್ರಿಗೆ ಭಗವಂತ, ಅವರು ಬಹಳ ದೊಡ್ಡ ಸೇವಾಕಾಂಕ್ಷಿಗಳಾಗಿದ್ದಾರೆ. ಸಾಹಿತ್ಯ ಪರಿಷತ್ತಿಗೆ ಅವರು ಸೇವೆ ಮಾಡಬೇಕು ಅಂತೇಳಿ ಕಂಕಣಬದ್ಧರಾಗಿ ನಿಂತಿದ್ದಾರೆ. ಅವರಿಗೆ ಇಡೀ ನಾಡಿನ ಜನತೆ ಅವರಿಗೆ ಬೆಂಬಲ ಕೊಡಬೇಕು ಅನ್ನುವಂಥ ಒಂದು ಆಶಯವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಬಾಲರಾಜು, ನಾನು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಾವೆಲ್ಲ ಸಹಪಾಠಿಗಳು. ಆತ ಕೂಡ ಈ ಕಲೆ ಬಗ್ಗೆ ನೋಡಿ, ನಾವು ಏನೇ ಓದಲಿ, ಇಂಜಿನಿಯರಿಂಗ್ ಓದಲಿ, ಮೆಡಿಸಿನ್ ಹೋಗಲಿ, ಅದಕ್ಕೆ ಅಗ್ರಿಕಲ್ಚರ್ ಏನೇ ಓದಿದ್ರು ಕೂಡ ನಮ್ಮ ಮೂಲ ಒಳಗಡೆ ಒಂದು ರೀತಿಯ ಒಂದು ಕಲೆ ನಮ್ಮಲ್ಲಿ ಎಲ್ಲ ವ್ಯಕ್ತಿಯಲ್ಲೂ ಇರ್ತಕ್ಕಂಥದ್ದು. ಆ ಕಲೆಯ ಅಭಿವ್ಯಕ್ತಿಯನ್ನು ಕೂಡ ಅವರು ಮಾಡಿಕೊಳ್ತಾ ಈ ಸಂಸ್ಥೆಯನ್ನು ಒಂದು 10 ವರ್ಷಗಳ ಕಾಲ ಕೈ ಹಿಡಿದು ನಡೆಸಿದಂಥದ್ದು ನಮ್ಮ ಬಾಲರಾಜುರವರು. ಅವರು ರಾಜಕೀಯದಲ್ಲೂ ಕೂಡ ಅವರು ಸಾಕಷ್ಟು ತಮ್ಮ ಛಾಪನ್ನು ಮೂಡಿಸಿದಂಥವರು. ಈಗ ಇಂಥವರೆಲ್ಲರ ಆಮೇಲೆ ಮಾನ್ಯ ಶಂಕರ್ರವರು ನೋಡಿ, 20,000 ಎಕರೆ ಬೆಂಗಳೂರು ಜಿಲ್ಲೆಯಲ್ಲಿ ಸರ್ಕಾರದ ಜಮೀನನ್ನ ಯಾರ್ಯಾರೋ ಹೊಡ್ಕೊಂಡು ಹೋಗಿದ್ದವ್ರನ್ನೆಲ್ಲ ವಾಪಸ್ ನನ್ನ ಸರ್ಕಾರ ಕೊಟ್ಟಿದ್ದಾರೆ ಅಂದರೆ ನೋಡಿ, ಆ 20,000 ಎಕರೆ ಜಮೀನುಗಳಲ್ಲಿ ಎಷ್ಟು ಬೆಲೆ ಆಗ್ತದೆ, ಅದನ್ನೆಲ್ಲ ನಮ್ಮ ನಾಡಿನ ಜನಸಂಖ್ಯೆ ಅದನ್ನು ಹಂಚಿದರೆ ಪ್ರಾಯಶಃ ಇಷ್ಟು ಸಾವಿರಾರು ರೂಪಾಯಿಗಳು ಒಬ್ಬೊಬ್ಬರು ಕೊಡ್ಬೋದಾಗಿತ್ತು ಅಂತ. ಅಂದರೆ ಅವರು ಏನು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಏನು ಹನುಮಂತಯ್ಯನವರು ಹೇಳಿದ್ರಲ್ಲ, ಅದನ್ನು ಅವರು ಮನಃಪೂರ್ವಕವಾಗಿ ಇಟ್ಕೊಂಡು ಅವರು ಕೆಲಸ ಮಾಡಿದ್ರಿಂದ ಅವ್ರ ಹೆಸರು. ಸಾಮಾನ್ಯವಾಗಿ ಅನೇಕರು ನೂರಾರು ಸಾವಿರಾರು ಜನ ರಿಟೈರ್ ಆಗಿ ಹೋಗೋದನ್ನ ನಾವು ನೋಡ್ತೇವೆ. ಅದು ಎಲ್ಲರನ್ನೂ ಜನ ಪ್ರೀತಿಸೋಲ್ಲ. ರಿಟೈರ್ ಆದಮೇಲೂ ಕೂಡ ಅವರನ್ನು ಅಷ್ಟೇ ಗೌರವದಿಂದ ಕಾಣುವಂಥ ಕೆಲವಷ್ಟೇ ಜನರಲ್ಲಿ ಇವತ್ತು ನಮ್ಮ ಶಂಕರ್ರವರು ನಮ್ಮ ಮುಂದೆ ಇದ್ದಾರೆ. ಇನ್ನೂ ಅನೇಕ ಸಾಧಕರಿದ್ದಾರೆ. ನಮ್ಮ ಮಧುರಾಣಿ ಗೌಡ ಅವರು ಅಷ್ಟೇ, ಶಿ ಈಸ್ ಅ ವೆರಿ ಗುಡ್ ಟ್ರೈನರ್. ಅವರು ಶಿ ಈಸ್ ಹರ್ಸೆಲ್ಫ್ MBA PhD ಮಾಡಿದಂಥವ್ರು. ಅವರು ಇವತ್ತಿಗೂ ಕೂಡ ಯುವ ಜನರ ಸೇವೆಯನ್ನು ಅಷ್ಟು ಶ್ರದ್ಧೆಯಿಂದ ಮಾಡ್ತಾ ಇರುವಂಥದ್ದು ನಾನು ಕಣ್ಣಾರೆ ಕಂಡಿದ್ದೇನೆ. ಅವರು ಹಾಗೆ ನಮ್ಮ ಸವಿತಕ್ಕ ಅವರು, ನಾನು ಸವಿತಕ್ಕ ಅವ್ರ ಫ್ಯಾನು. ಅವರದ್ದು ಸವಿತಾ ಬ್ಯಾಂಡ್ ಅಂತಲೇ ಒಂದು ಇದೆ. ಅವರಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಚಾಮುಂಡಿ ಕುರಿತು ಒಂದು ಹಾಡು ಹಾಡಿದ್ದಾರೆ, ಎಷ್ಟು ಸಂಭ್ರಮದಿಂದ ಹಾಡಿದ್ದಾರೆ ಅಂತಂದರೆ ಅವರು ಎಲ್ಲ ಜನಮಾನಸದಲ್ಲಿ ಉಳಿಯುವಂಥ ರೀತಿ ಎಲ್ಲ ಮಹಾನ್ ಸಾಧಕರಿದ್ದಾರೆ ಇಲ್ಲಿ. ಹಾಗಾಗಿ ಈ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಪ್ರತಿಯೊಬ್ಬರೂ ಕೂಡ ಅರ್ಹರು. ಹಾಗಾಗಿ ಅವರೆಲ್ಲರನ್ನೂ ಕೂಡ ನಾನು ನಾಡಿನ ಜನತೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಸೇರಿ ಅವರೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಅವರು ಜೋರಾದ ಚಪ್ಪಾಳೆಯನ್ನು ಎಲ್ಲ ಕೊಡಬೇಕು. ಆಮೇಲೆ ಇವತ್ತಿನ ಕಲಾವಿದರು ನಮ್ಮ ಜಾಣಗೆರೆ ಅವರು ಹೇಳ್ತಾ ಇದ್ರು, ಆಮೇಲೆ ನಮ್ಮ ಶಂಕರ್ ಅವರು ಹೇಳ್ತಾ ಇದ್ರು, ನಾನು ಕನ್ನಡ ವಿಶ್ವವಿದ್ಯಾಲಯದ ನನ್ನ ರಿಜಿಸ್ಟ್ರಾರ್ ಆಗಿದ್ದೆ, 2 ವರ್ಷ ಇದ್ದೆ. ನಾನು ಈ ರೀತಿಯ ಒಂದು ಸಾಂಸ್ಕೃತಿಕ ವೈಭವ ಅಲ್ಲೂ ಕೂಡ ಯಾವ ವೇದಿಕೆಯಲ್ಲೂ ಕಾಣಲಿಲ್ಲ ಅನ್ನುವಂಥದ್ದು. ಅಂದರೆ ನಮ್ಮ ಮುರಳೀಧರ್ ಅವರು ಶ್ರೀಮತಿಯವರು ಏನೇ ಕೈ ಹಿಡಿದ್ರು, ಯಾವುದೇ ಕೆಲಸ ತೊಗೊಂಡು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಅಷ್ಟು ಅರ್ಥಪೂರ್ಣವಾಗಿ ಅದನ್ನು ನಿರ್ವಹಿಸುವಂಥ ಒಂದು ಶಿಸ್ತನ್ನು, ಅದು ಅವ್ರಿಗೂ ಅನುಭವ ಸಾಕಷ್ಟಾಗಿದೆ.
50 ವರ್ಷದ ಪಯಣ ಏನು ಸಾಮಾನ್ಯವಾದ್ದಲ್ಲ, ಮಾಡಿದ್ದಾರೆ. ನಾನಾದರೂ ಹೇಳ್ತೇನೆ, ಹಂಸ ಜ್ಯೋತಿ ಅನ್ನುವಂಥ ಪದ ಅವರ ಸಂಸ್ಥೆಯೊಂದಿಗೆ ಜೋಡಿಸ್ಕೊಂಡಿರೋದ್ರಿಂದ ಆ ಜ್ಯೋತಿ ಎಂದೂ ಹಾರುವುದಿಲ್ಲ. ಅದು ಯಾವತ್ತಿದ್ರೂ ಕೂಡ ಅದು ಒಂದು ನಂದಾದೀಪವಾಗಿ ಅದು ಇರ್ತದೆ. ಅವರ ನಂತರವೂ ಈ ಸಂಸ್ಥೆ ಉಳಿಯುತ್ತೆ, ಬೆಳೆಯುತ್ತೆ ಅನ್ನುವ ಭರವಸೆ ನನಗಂತೂ ಇದೆ. ಯಾಕೆಂದರೆ 50 ವರ್ಷಗಳ ಕಾಲ ಒಂದು ಸಂಪ್ರದಾಯವನ್ನೇ ನಾವಿಲ್ಲಿ ಬಿಟ್ಟು ಹೋಗಿರ್ತೇವಲ್ಲ, ಅದಷ್ಟು ಸುಲಭವಾಗಿ ನಮಗೆ ನಮ್ಮ ಕೈ ಬಿಟ್ಟು ಹೋಗೋದಿಲ್ಲ ಅನ್ನುವಂಥದ್ದು. ನಾಡು ನುಡಿಗೆ ಇಂಥ ಅದ್ಭುತವಾದ ಕೆಲಸವನ್ನು ಮಾಡಿದಂಥ ಮುರಳೀಧರವರು ಸರ್ಕಾರ ಯಾವತ್ತಾದರೂ ಕಣ್ಣು ಬಿಟ್ಟು ಅವರಿಗೆ ಕೊಡಬೇಕಾದ ಸನ್ಮಾನವನ್ನು ಕೊಡಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ, ನೀವೆಲ್ಲರೂ ಇಷ್ಟು ಪ್ರೀತಿಯಿಂದ ಈ ಹೊತ್ತು ಕೂತಿದ್ದೀರಲ್ಲ. ನಮ್ಮ ಜಾಣಗೆರೆಯವರು ಹೇಳ್ತಾ ಇದ್ರು ನೋಡಿ, ಬೆಂಗಳೂರಿನ ದುರ್ದೈವ ಇದು, ಜನರಿಗೆ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಇದೆ, ನಾವು ಬಂದು ಕೂರಬೇಕು ಅನ್ನುವ ಆಸಕ್ತಿ ಕೂಡ ಇವತ್ತು ಕಡಿಮೆ ಆಗ್ತಾ ಇದೆಯಲ್ಲ ಅಂತ. ಅದರಲ್ಲೂ ನಮ್ಮ ಯುವ ಮಿತ್ರರಲ್ಲಿ ತುಂಬ ಕಡಿಮೆ ಆಗ್ತಾ ಇದೆ. ಈ ನಮ್ಮ ಸೋಷಿಯಲ್ ಮೀಡಿಯಾ ಹಾವಳಿ ಅಷ್ಟರ ಮಟ್ಟಿಗೆ ನಮ್ಮ ಮಕ್ಕಳನ್ನು ಅವ್ರನ್ನ ದಿಕ್ತಪ್ಪಿಸುವಂಥ ಕೆಲಸ. ನಾನು ಯಾವಾಗಲೂ ಕೂಡ ಯುವಕರಿಗೆ ಹೇಳ್ತೇನೆ, ತಂತ್ರಜ್ಞಾನ ಎಷ್ಟು ಮುಖ್ಯವೋ ಅಷ್ಟೇ ನಮ್ಮ ಸಂಸ್ಕೃತಿಯೂ ಮುಖ್ಯ. ಟೆಕ್ನಾಲಜಿ ಆ್ಯಂಡ್ ಕಲ್ಚರ್ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್, ಭಾಳ ಮುಖ್ಯ ಅದು ಅನ್ನುವಂಥದ್ದು. ಹಾಗಾಗಿ ನಾವು ಎಷ್ಟೇ ತಂತ್ರಜ್ಞಾನದಲ್ಲಿ ಮುಂದುವರೆದ್ರು ನಮ್ಮ ನಾಡು ನುಡಿ ಸಂಸ್ಕೃತಿಯಲ್ಲಿ ನಮ್ಮ ಬೇರುಗಳು ಗಟ್ಟಿಗೊಳ್ತಾ ಇರಬೇಕು. ಆಗಲೇ ನಾವು ಜೀವನದ ಪರಿಪೂರ್ಣವಾದಂಥ ಒಂದು ಆನಂದವನ್ನು ಪಡೀಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರೂ ವಂದಿಸಿ ನನ್ನ ಮಾತು. ನನಗೆ ಗೊತ್ತಿರೋ ಹಾಗೆ ಅತ್ಯಂತ ಚಿಕ್ಕ ಅಧ್ಯಕ್ಷೀಯ ನುಡಿಗಳಿದಾಗಿತ್ತು ಅಂತ ಅಂದ್ಕೊಳ್ತೀನಿ. ಆಮೇಲೆ ಇನ್ನೊಂದು ವಿಶೇಷತೆ ನಾನು ಹೇಳಲೇಬೇಕು, ಶ್ರೀಯುತ ಉಡುಪಿ ಕೃಷ್ಣ ಸರ್ ಅವ್ರ ಬಗ್ಗೆ. ಅತ್ಯಂತ ಕಿರಿಯ ನಾಡೋಜ ಪ್ರಶಸ್ತಿಯನ್ನು ಪಡೆದುಕೊಂಡಂಥವರು ಇವರು. ಇದನ್ನು ನಾನು ಗಮನಿಸಿದಾಗ ಅನಿಸ್ತು, ಇದನ್ನು ಹೇಳಲಿಲ್ಲ, ಮಿಸ್ ಮಾಡಿದೆ ಅಂತ. ಆಮೇಲೆ ಇನ್ನೊಂದು ವಿಷಯ, ರೋಟರಿ ಸಂಸ್ಥೆಯ ಮೂಲಕ ಹಲವಾರು ರಕ್ತದಾನ ಶಿಬಿರಗಳನ್ನ ನಡೆಸಿದವರು, ಹಲವಾರು ಅಲ್ಲ ಸಾವಿರಾರು ಶಿಬಿರಗಳನ್ನ ನಡೆಸಿದವರು ಮತ್ತು ಅದಕ್ಕಾಗಿ ಚಿನ್ನದ ಪದಕವನ್ನು ಪಡೆದುಕೊಂಡವರು ಶ್ರೀಯುತರು. ಅವರು ಮಾತನಾಡಿದ ಬಹಳ ಸಂತೋಷ. ಧನ್ಯವಾದಗಳು ಸರ್ ಅಧ್ಯಕ್ಷೀಯ ನುಡಿಗಳಿಗಾಗಿ. ಮತ್ತು ಶ್ರೀಯುತ ಮುರಳೀಧರ್ ಅವರು ಇವರೆಲ್ಲರ ಮಾತುಗಳಿಗೆ ಒಂದು ಮಾತು ನಾನು ಹೇಳಬೇಕು ಅಂತ ಕಾಯ್ತಾ ಇದ್ದಾರೆ, ಅವರನ್ನು ಕರೆಯೋಣ. ಕ್ಷಮೆ ಕೊಡ್ತಾ ಒಂದು ವಿಷಯನ ನಿಮ್ಮಲ್ಲಿ ವಿನ್ಯಾಸಿಕೊಳ್ಳೋದಕ್ಕೆ ನಾನು ಬಂದಿದ್ದೀನಿ. ನಾನು ಸಾಮಾನ್ಯವಾಗಿ ವೇದಿಕೆಗಳ ಮೇಲೆ ಇರಲ್ಲ. ನಾನು ಕೆಲಸಗಾರನಾಗಿ ಬ್ಯಾಕ್ ಸ್ಟೇಜಲ್ಲಿ ಸಾಕಷ್ಟು ಇರ್ತೀನಿ. ಹಂಸಜ್ಯೋತಿನ ಕಟ್ಟಿದ್ದರ ಉದ್ದೇಶ ನನಗೂ ಗೊತ್ತಿಲ್ಲ. ಅನೇಕ ಕಾರ್ಯಕ್ರಮ ಮಾಡ್ಕೊತ ಬರ್ತಾ ಇದ್ವಿ. 1975ರಲ್ಲಿ ಹಂಸಜ್ಯೋತಿ ಪ್ರಾರಂಭ ಆಯಿತು. 1977ರಲ್ಲಿ ನನ್ನ ಗೆಳೆಯ ಹಂಸಲೇಖ ಅವನೊಂದು ದಿಕ್ಕು ಹಿಡಿದ್ರು, ನಾನೊಂದು ದಿಕ್ಕು ಹಿಡಿದೆ. ಅನೇಕ ಕಾರ್ಯಕ್ರಮ ಮಾಡ್ತಾ ಇದ್ದಾಗ ನನಗೂ ಮದುವೆ ಆಯಿತು. ಮದುವೆ ಆಗಿ ನನಗೆ ಮಗಳು ಬಂದು ಕೂಟದ್ದು. ಅವಳಿಗೆ 7 ತಿಂಗಳು. ಇದೇ ಬುದ್ಧ ಪೂರ್ಣಿಮೆಗೆ ದೂರದರ್ಶನದಿಂದ ಬುದ್ಧನನ್ನು ಕುರಿತು ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಿತ್ತು. ಅದಕ್ಕೆ ನನ್ನನ್ನು ಬುದ್ಧನ ಪಾತ್ರಕ್ಕೆ ಆಯ್ಕೆ ಮಾಡಿದ್ರು. ನಾನು ಬೇಸಿಕಲಿ ಆ್ಯಕ್ಟರ್. ನಾನು ಯುಗಾದಿ ಹಬ್ಬ ಆದ ಮಾರನೇ ದಿವಸ ನಾನು ದೂರದರ್ಶನ ಕೇಂದ್ರಕ್ಕೆ ಹೋಗಬೇಕಾಗಿತ್ತು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮುಗಿಸಿ ತಿಂಡಿ ಕೊಟ್ಟು ನಾನು ವಾಶ್ರೂಮ್ಗೆ ಹೋಗಿ ಹೊರಗಡೆ ಹೋಗೋ ಪದ್ಧತಿ. ವಾಶ್ರೂಮ್ಗೆ ಹೋದೆ, ಅಲ್ಲೇ ಕುಸಿದು ಬಿದ್ದೋದೆ. ಸರ್, ಬಹಳ ಮುಖ್ಯವಾದ ವಿಷಯ, ನನಗೆ ರೈಟ್ ಸೈಡ್ ಪ್ಯಾರಲಿಸ್ ಆಗಿತ್ತು. ಬ್ರೈನ್ನಲ್ಲಿ ಮೇನ್ ವೇನೇ ಪಂಕ್ಚರ್ ಆಗಿತ್ತು ನನಗೆ. ಆವತ್ತು ಕೂಡ ದೇವ್ರ ದಯದಿಂದ ನನ್ನನ್ನು ಇದ್ದಂಥ ಗೆಳತಂದ ಡಾಕ್ಟ್ರುಗಳು ನನ್ನನ್ನು ರಕ್ಷಿಸ್ಕೊಂಡ್ರು. ಮಂಜುನಾಥ್ ಅಂತ ದೆಹಲಿಯಲ್ಲಿ BP ಸ್ಪೆಷಲಿಸ್ಟ್ ಇದ್ದರು, ಅವ್ರು ಬಂದಿದ್ದು, ಅವ್ರನ್ನ ಕರೆಸಿದ್ರು. ಅವರು ನನ್ನ BP ಚೆಕ್ ಮಾಡಿದ್ರು. ಕೂತ್ಕೊಂಡ್ಬಿಟ್ರು ಒಂದು ದಿವಸ. ಹಂಗೆ ಲೆಗ್ ಸೈಡ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ಒಂದು ನಿಮಿಷ ಕೂತ್ಕೊಂಡ್ಬಿಟ್ಟು ನೀರು ಕುಡಿದ್ಬಿಟ್ಟು, ನೀನು ಮನುಷ್ಯನ ದೆವ್ವನ ಅಂದರು. ನನಗೆ ಮಾತು ಹೊರಟೋಗಿತ್ತು, ನನಗೇನು ಮಾತು ಬರ್ತಾ ಇಲ್ಲಲ್ಲ, ಕೈ ಚಲನೆ ಏನೂ ಇಲ್ಲ. ರೈಟ್ ಸೈಡ್ ಪೂರ್ತಿ ಡ್ಯಾಮೇಜ್ ಆಗೋಗಿತ್ತು.
ನಮ್ಮ ತಾಯಿ ಇದ್ದರು. ಯಾಕೆ ಅಂತಂದ್ರು, ಮನುಷ್ಯನಿಗೆ ಬಿ ಪಿ ಇರಬೇಕಾದ್ರು 80, 120, ನೀನೇನೇ ಇಷ್ಟೊಂದು ಇಟ್ಕೊಂಡಿದ್ಯಾ ಅಂತಂದರು. ಎಷ್ಟಿತ್ತು ನನಗೆ ಗೊತ್ತಿಲ್ಲ. ಆವತ್ತು ನನಗೆ ಚೆಕ್ ಮಾಡಿದಾಗಿದ್ದು ಬಿ ಪಿ 80 ಇರಬೇಕಾದ್ರೆ 190 ಇತ್ತು, 120 ಇರಬೇಕಾದ್ರೆ 360 ಇತ್ತು. ಏನೇ ಇಷ್ಟಾದ ಹೆಂಗೆ ಬದುಕಿದ್ದೆ ಅಂತ ಬಾಯಿಗೆ ಬಂದಂಗೆ ಬೈದವರು. ನೀನೊಬ್ಬ ಕಲಾವಿದ, ಏನೇನಕ್ಕ ಕೈ ಹೊಡ್ತೆ, ನಿನಗೋಸ್ಕರ ಕೈ ಹೊಡಬೇಕು ಅಂತ. ಅದೃಷ್ಟವಶಾತ್ ನಾನು ಉಳ್ಕೊಂಡೆ. ಆವಲೇ ತೀರ್ಮಾನ ಮಾಡಿದೆ, ನನಗಾಗಿ ನಾನು ಏನೂ ಮಾಡ್ಕೋಬಾರ್ದು, ಇದು ಭಗವಂತ ಕೊಟ್ಟ ಆಶೀರ್ವಾದ ಅಂತಂದ್ಬಿಟ್ಟು ಈ ಸಾಮಾಜಿಕ ಕ್ಷೇತ್ರ ತೊಡ್ಕೊಂಡಿದ್ದೀನಿ. ಬಾಲರಾಜ್ಗೆ ಚೆನ್ನಾಗಿ ಗೊತ್ತು. ಬಾಲರಾಜು ನಿನ್ನನ್ನು ಹೆಂಗೆ ಕರ್ಸ್ಕೋಬೇಕು ನನಗೆ ಗೊತ್ತು ಅಂತ ಹೇಳ್ತಿದ್ದೆ. ನೀನು ನಾಟಕ ಮಾಡಿ ಕರ್ಸ್ಕೋತೀಯ ನನ್ನ ಅಂತಂದರು. ನಮ್ಮ ಮನೆಯಲ್ಲಿ ಫೋನ್ ಮಾಡ್ತಾಯಿದ್ರು ಬಾಲರಾಜ್ಗೆ, ಆ ಫೋನೇ ಎತ್ತಲಿಲ್ಲ. ಅವರೇನಂತ ಅಂದ್ಕೊಂಡಿದ್ದಾರೆ, ಇವನು ಬೇಕಾಗಿ ನಾಟಕ ಆಡ್ತಾ ಇದ್ದಾನೆ, ಇವನು ಯಾವ ಪ್ಯಾರಲೈಸ್ ಹೊಡಿತಾನೆ ಅಂತ. ಕರೆಕ್ಟಾ ಬಾಲು? ಆಮೇಲೆ ಅದಾದ ಒಂದಷ್ಟು ದಿವಸ ಬಿಟ್ಕೊಂಡು ಬಂದರು. ನಾನು ಸ್ಟೇಜ್ನಲ್ಲಿ ಮಲಗಿದ್ದೆ. ಗೊಳೋ ಅಂತ ಹೇಳ್ತಾ ಇದ್ದ. ನಾನು ವಿಧಿ ಜೊತೆ ಆಟ ಆಡಿದೆ, ನೀನು ತಮಾಷೆ ಮಾಡ್ತಾ ಇದ್ದೀಯ ಅಂತ. ನಿಜನೇ ಆಗೋಯ್ತು ಅಂತ. ಇದು ನನ್ನ ಬಾಲ್ಯದ ನಡುವಿನ ಹಬ್ಬ ಅಂದರೆ 2ನೇ ಘಟ್ಟ. ನಾನಂತೂ ಅಂತ ಹೇಳೋದು ತಪ್ಪಾಗುತ್ತೆ. ಎಲ್ರು ಮಹಾಶಿವರು ಅಂತ ಇದ್ರು, ಮುರಳಿ ಮತ್ತು ವಿಜಯ ಅಂತ. ಖಂಡಿತ ಈ ಒಂದು ಕಾರ್ಯಕ್ರಮದ ಯಶಸ್ಸಲ್ಲಿ ನಾನು ಕೇವಲ ಭಾಗಿ ಅಷ್ಟೇ. ನಾನು ಮಾಡ್ತೀನಿ ಅನ್ನೋ ಸುಳ್ಳು ಸುಳ್ಳು ಸುಳ್ಳು. ದೈವ ಪ್ರೇರಣೆ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸ್ಫೂರ್ತಿಯಿಂದ ಈ ಒಂದು ಕಾರ್ಯಕ್ರಮ ಆಗಿದೆ. ಮಾಡೋ ಕೆಲಸ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಆಶಯ ಅಷ್ಟೇ. ನಾನು ಗುರು ಮತ್ತು ಆತ್ಮೀಯರಾಗಿರ್ತಾರೆ ಕಪ್ಪಣ್ಣವ್ರ ಹತ್ರ ಹೇಳಿದೆ, ಈ ಡಿಸೆಂಬರ್ ಆದಮೇಲೆ ನಾನು ಇದನ್ನು ವಿಸರ್ಜಿಸ್ತೀನಿ ಅಂತ. ಅದಕ್ಕೆ ಅವ್ರಿಗೆ ನನಗೆ ಭಾಳ ಆತ್ಮೀಯವಾದ ಅನುವಾದ. 42 ವರ್ಷಗಳ ಕಾಲ ಇಬ್ಬರು ಒಟ್ಟಿಗೆ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದ್ದೀವಿ. ಅವ್ರನ್ನ ಮಾತು ಹೇಳಿದ್ರು, ವಿಸರ್ಜಿಸ್ತೀನಿ ಅಂತ ಯಾಕೆ ಹೇಳ್ತೀಯ, ನೀನು ಪಾಡಿಗೆ ನೀನು ಸುಮ್ಮನೆ ಇರು, ಮಾಡ್ಬೋದು ಮಾಡದೇ ಇರ್ಬೋದು, ಇದಕ್ಕೋಸ್ಕರ ನಮ್ಗೆ ಬಿಟ್ಕೊಡಿ ಅಂತ ಅನೇಕರು ಕಾಯ್ತಾ ಇದ್ದಾರೆ. ಯಾರಿಗೂ ಕೂಡ ಹಂಸ ಜ್ಯೋತಿಯಾಗಿ ಉಳ್ಕೊಳ್ಳಿ ಅಂತ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇಲ್ಲಿ ವೇದಿಕೆ ಮೇಲೆ ಮಹನೀಯರು ಎಲ್ಲರೂ ವಿಜಯ ಮುರಳಿ ಎಂದಿದ್ದಾರೆ. ಅದಕ್ಕೆ ನಾವು ಎಷ್ಟು ಪಾತ್ರ ನನಗೆ ಗೊತ್ತಿಲ್ಲ. ಆದರೂ ನಿಮ್ಮ ಆ ಪ್ರೀತಿ ವಿಶ್ವಾಸದ ನುಡಿಗಳಿಗೆ ನಾನು ನನ್ನ ಶಿರಸಾಪ. ನಿಮಗೂ ಅಷ್ಟೇ, ನಿಮ್ಮೆಲ್ರಿಗೂ ನಾನು ನಮಸ್ಕಾರ ಮಾಡ್ತೀನಿ. ಹಂಸ ಜ್ಯೋತಿಗೆ ಆ ಜ್ಯೋತಿಯಾಗಿ ಆ ಬತ್ತಿಯಾಗಿ ಉರಿಯೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ಆದರೆ ಅದು ಉರಿಬೇಕಾದ್ರೆ ತೈಲ ಆಗಬೇಕು. ಆ ತೈಲ ನೀವು ಆಗಿ ಅಂತ ನಾನು ಆಶಿಸ್ತೀನಿ. ನಾನು ಯಾವತ್ತೂ ಮಾತಾಡೋಕ್ಕೆ ಬರಲ್ಲ, ಅದು ಇವತ್ತು ಬರಬೇಕು ಅನಿಸ್ತು, ಬಂದಿದ್ದು ಕ್ಷಮೆ. ನಮಸ್ತೆ. ಇದೊಂಥರ ಭಾವುಕವಾದ ಕ್ಷಣ ಅಂತ ನನಗನ್ಸುತ್ತೆ. ಡಿ ವಿ ಜಿ ಒಂದು ಕಡೆ ಹೇಳ್ತಾರೆ, ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ದೊರೆತುದ ಹಸಾದವೆಂದು ಗುಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಅಂತ. ಅವರು ಇರುವ ಕೆಲಸ ಏನಿದೆಯೋ ಅದನ್ನು ದೇವರ ಪ್ರಸಾದ ಅಂತ ಇಟ್ಕೊಂಡು ಮಾಡ್ತಿದ್ದಾರೆ. ಶ್ರೀಯುತ ಮುರಳೀಧರ್ ಅವರಿಗೆ ಎಲ್ಲರೂ ಕೂಡ ಬೆಂಬಲವಾಗಿ ನಿಂತಿರೋದಕ್ಕೆ ಇಷ್ಟು ಹೊತ್ತಾದರೂ 9 ಗಂಟೆ ಆಗಿದೆ, ಆದರೂ ಎಲ್ಲರೂ ವೇದಿಕೆ ಮೇಲೆ ಒಬ್ಬರು ನನ್ನ ಟೈಮ್ ಆಯಿತು ಅಂತ ಎದ್ದು ಹೋಗಿಲ್ಲ. ಅವರ ಪ್ರೀತಿನೇ ಕಾರಣ ಅದಕ್ಕೆ ನಿಜವಾಗಿ. ಇನ್ನು ಇದೇ ಸಂದರ್ಭದಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮತ್ತು ಇಷ್ಟು ಯಶಸ್ವಿಯಾಗಿ ಕಲಾವಿದರು ಎಷ್ಟು ಚೆನ್ನಾಗಿ ವೇದಿಕೆ ಮೇಲೆ ಬಂದು ಅವರ ಕಲಾ ಪ್ರದರ್ಶನವನ್ನು ಮಾಡಿದ್ರು, ಗಾಯಕರೆಲ್ಲ ಎಷ್ಟು ಚೆನ್ನಾಗಿ ಹಾಡಿದ್ರು, ಅಷ್ಟೇ ಚೆನ್ನಾಗಿ ಎಲ್ಲರೂ ಮಾತನಾಡಿದ್ದಾರೆ. ಎಲ್ರಿಗೂ ಒಂದೇ ಸಾಲಲ್ಲಿ ವಂದನಾರ್ಪಣೆ ಹೇಳುವಂಥದ್ದು ಇಲ್ಲಿ ಸೂಕ್ತ ಅಂತ ನನಗನ್ಸುತ್ತೆ. ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ನಾಡೋಜ ಉಡೇಪಿ ಕೃಷ್ಣರವರು ಈ ವೇದಿಕೆಯ ಘನತೆಯನ್ನು ಹೆಚ್ಚಿಸಿದ್ದಾರೆ. ಹಾಗೆ ವೇದಿಕೆಯ ಎಲ್ಲ ಕುಳಿತಿರುವಂಥ ಪ್ರತಿಯೊಬ್ಬರೂ ಕೂಡ
ಪ್ರತಿಯೊಬ್ಬರು ಕೂಡ ಈ ವೇದಿಕೆಯಲ್ಲಿ ಆಗಮಿಸಿ ಆಸೀನರಾಗಿ ನಿಮ್ಮ ಮಾತುಗಳನ್ನ ಹಂಚಿಕೊಂಡು ತುಂಬ ಪ್ರೀತಿಯಿಂದ ಇಲ್ಲಿ ಬಂದಿದ್ದೀರಿ. ನಿಮಗೆಲ್ರಿಗೂ ಧನ್ಯವಾದಗಳು. ವೇದಿಕೆಯ ಎಲ್ಲ ಗಣ್ಯರಿಗೆ. ಮೊದಲಿಗೆ ಶ್ರೀಯುತ ವಿ ಶಂಕರ್ ಸರ್ ಅವರು ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಸರ್ಕಾರದ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿ ಜೊತೆಗೆ ಅಷ್ಟೇ ಸರಳತೆಯನ್ನು ಮೈಗೂಡಿಸಿಕೊಂಡಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ನಾಡಿನ ಎಲ್ಲರ ಮನಗೆದ್ದವರು ಶ್ರೀಯುತ ವಿ ಶಂಕರ್ ಅವರಿಗೆ ಗೌರವ ಸನ್ಮಾನ ವೇದಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಮತ್ತು ನಮ್ಮೆಲ್ಲರನ್ನ ಆಶೀರ್ವಾದಿಸಿದ ಶ್ರೀಯುತ ಊಡೆ ಪಿ ಕೃಷ್ಣ ಸರ್ ಅವರಿಗೂ ಹೃತ್ಪೂರ್ವಕ ಧನ್ಯವಾದ. ವೇದಿಕೆ ಪರವಾಗಿ ಗೌರವ ಸನ್ಮಾನ ಈ ಒಂದು ಕಾರ್ಯವನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಳ್ತೀವಿ ಶ್ರೀಯುತ ಶಂಕರ್ ಸರ್ ಅವರಿಗೆ. ಧನ್ಯವಾದಗಳು. ಹಾಗೆ ಶ್ರೀಯುತ ಹಿರೇಮಠ್ ಸರ್ ಅವರು ಮಂಡ್ಯದಿಂದ ಆಗಮಿಸಿ ನಮ್ಮ ಕಾರ್ಯಕ್ರಮದ ಕುರಿತು ಮಾತನಾಡಿದ್ದೀರಿ. ಅವರಿಗೆ ಮತ್ತು ಹೆಸರಾಂತ ಪತ್ರಕರ್ತರು ಹಿರಿಯರು ಆದಂತಹ ಶ್ರೀಯುತ ಜಾಣಗೆರೆ ವೆಂಕಟರಾಮಯ್ಯರವರಿಗೆ ಗೌರವ ಸನ್ಮಾನ ವೇದಿಕೆ ಪರವಾಗಿ. ಧನ್ಯವಾದ. ಹಾಗೆ ಶ್ರೀಯುತ ಬಾಲರಾಜ್ ಸರ್ ಅವರು, ಹಿರೇಮಠ್ ಸರ್ ಅವರಿಗೆ ಡಾಕ್ಟರ್ BR ಹಿರೇಮಠ್ ಅವರು ಉಪಾಯುಕ್ತರಾಗಿ ಅಬಕಾರಿ ಇಲಾಖೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ ವೇದಿಕೆ ಪರವಾಗಿ. ಶ್ರೀಯುತ S ಬಾಲರಾಜ್ ರವರು ಮಾಜಿ ಅಧ್ಯಕ್ಷರು ಹಂಸಜ್ಯೋತಿ ಹಾಗೂ ಮಾಜಿ ಶಾಸಕರು ಕೊಳ್ಳೇಗಾಲ ಹಾಗೂ ಗಾಯಕರು ಕೂಡ ಹೌದು. ಶ್ರೀಯುತರಿಗೆ ವೇದಿಕೆಯ ಗೌರವ ಸನ್ಮಾನ. ಶ್ರೀಯುತ N ಜಗದೀಶ್ ರವರು ಪೊಲೀಸ್ ಅಧೀಕ್ಷಕರು ಬೆಂಗಳೂರು ನಮ್ಮ ಈ ಕಾರ್ಯಕ್ರಮಕ್ಕೆ ಆರಂಭದಿಂದಲೂ ಆಗಮಿಸಿ ಆಸೀನರಾಗಿದ್ದು ನಿಮ್ಮ ಉಪಸ್ಥಿತಿಯನ್ನು ತೋರಿದ್ದೀರಿ. ಧನ್ಯವಾದಗಳು ಸರ್. ಶ್ರೀಮತಿ ಕೆ ಶಶಿಕಲಾರವರು ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೆಂಗಳೂರು, ಇವರಿಗೆ ಗೌರವ ವೇದಿಕೆ ಪರವಾಗಿ. ಧನ್ಯವಾದಗಳು ಮೇಡಮ್, ಆಗಮಿಸಿ ನಿಮ್ಮ ಉಪಸ್ಥಿತಿಯನ್ನು ತೋರಿದ್ದಕ್ಕಾಗಿ. ಶ್ರೀಮತಿ ಆರ್ ಗೀತಾರವರು ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಇವರಿಗೂ ಧನ್ಯವಾದ ವೇದಿಕೆ ಪರವಾಗಿ. ಶ್ರೀಯುತ ಎಂ ಜಯಕುಮಾರ್ ಅವರು ಕೃಷಿಕರು ಹಾಗೂ ಸಮಾಜ ಸೇವಕರು ಬೆಂಗಳೂರು, ಆಗಮಿಸಿ ಉಪಸ್ಥಿತಿಯನ್ನು ತೋರಿದ್ದಕ್ಕಾಗಿ ನಿಮಗೂ ವೇದಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಸರ್. ಕಾರ್ಯಕ್ರಮ ಇನ್ನೊಂದು 5-10 ನಿಮಿಷಗಳಲ್ಲಿ ಮುಕ್ತಾಯ ಆಗುತ್ತೆ. ಅದಾದ ನಂತರ ಎಲ್ರಿಗೂ ರಾತ್ರಿ ಊಟ ಭೋಜನ ಇದೆ, ದಯವಿಟ್ಟು ಸ್ವೀಕರಿಸಬೇಕು ಅಂತ ಕೇಳ್ಕೊತೀವಿ. ಶ್ರೀಯುತ ಶ್ರೀನಿವಾಸಲೂರವರು ಮಾಲೀಕರು ಗುರುಶ್ರೀ ವಿಡಿಯೋಸ್ ಬೆಂಗಳೂರು, ಧನ್ಯವಾದಗಳು. ವೇದಿಕೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದಂಥ ನನ್ನ ಆತ್ಮೀಯ ಗೆಳತಿ ರಮಾನಿ ಲೋಕೇಶ್ ಅವರಿಗೆ ಒಂದು ಗೌರವ ಅರ್ಪಣೆ.
ಹಾಗೆ ಈ ಒಂದು ಜಾನಪದ ಸಂಭ್ರಮವನ್ನು ಸಂಘಟಿಸೋದಕ್ಕೆ ನನಗೆ ಸಹಕಾರ ಕೊಟ್ಟಂಥ ಡೊಳ್ಚಂದ್ರು ಬಾಬಾ ಬೇಗ ಬಾ ಟೈಮಿಲ್ಲ